ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನನ್ನ ಬಾಲ್ಕನಿ ಟೂರ್ನ ಮಾಡ್ತಾಯಿದ್ದೀನಿ. ಬೆಂಗಳೂರಲ್ಲಿದ್ದೂ ಸಹ ನಮಗೆ ಮೇಲೆ ಜಾಗ ಇರೋದ್ರಿಂದ ನಾನು ನನಗೆ ಯಾವ ಥರ ಬೇಕೋ ಆ ಥರನ ಬಾಲ್ಕನಿನ ಸೆಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಬಾಲ್ಕನಿ ಎಷ್ಟು ಚೆನ್ನಾಗಿದೆ. ನನ್ನ ಅಜ್ಜಿ ನನ್ನ ಬಾಲ್ಕನಿ ತುಂಬ ರಂಗೋಲಿನ ಬಿಡಿಸಿದ್ದಾರೆ ಫ್ರೆಂಡ್ಸ್. ಇವತ್ತು ವಾರ ಅಂತ ಹೇಳ್ಬಿಟ್ಟು, ನಮ್ಮದು ಭಾನುವಾರ. ಯಾವ ಥರ ನನ್ನ ಬಾಲ್ಕನಿನ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಮತ್ತು ನನ್ನ ಬಾಲ್ಕನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ನಿಮಗಂತೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬೆಂಗಳೂರಲ್ಲಿ ಈ ಥರ ಎಲ್ಲ ನೋಡೋಕ್ಕೆ ಸಿಗೋದೇ ಅಪರೂಪ. ತುಂಬ ಫ್ರೆಂಡ್ಸ್ ನೋಡಿ, ಈ ಥರ ಯಾವ ಥರ ಹಳ್ಳಿ ಮನೆ ಇರುತ್ತಲ್ಲ ಆ ಥರ ನಾವು ಡೆಕೋರೇಷನ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಈ ಕಡೆಯಿಂದ ತೋರಿಸ್ತೀನಿ. ಅಂಗಳ ತುಂಬ ದೊಡ್ಡದಾಗಿರೋದ್ರಿಂದ ಮತ್ತು ನೀಟಾಗಿರೋದ್ರಿಂದ ನಮಗೆ ಯಾವ ಥರ ಬೇಕೋ ಆ ಥರ ರಂಗೋಲಿನ ನಾವು ನಮ್ಮ ಮನೆ ಮುಂದೆ ಅಂಗಳದಲ್ಲಿ ಹಾಕೋತೀವಿ. ಅದು ಒಂಥರ ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಫ್ರೆಂಡ್ಸ್. ನೀವೇ ನೋಡ್ತಾ ಇದ್ದೀರಾ. ಇದಕ್ಕೇನು ತುಂಬ ಜಾಸ್ತಿ ಏನು ಖರ್ಚಾಗಲ್ಲ. ನಮ್ಮ ಮಾನಸಿಕ ಖುಷಿಗೋಸ್ಕರ ಒಂದು 50 ರೂಪಾಯಿ 100 ರೂಪಾಯಿ ಖರ್ಚು ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಯಾವ ಥರ ವಿಭಿನ್ನವಾದ ತುಂಬ ವೆರೈಟಿ ಆಗಿರೋಂಥ ರಂಗೋಲಿನ ಹಾಕ್ಕೊಂಡಿದ್ದಾರೆ ನಮ್ಮ ಅಜ್ಜಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಹೂವಿನ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಹೂವಿನ ಗಿಡಗಳು ಸಹ ಬರೋ ಹೂವುಗಳು ತುಂಬ ಪಾಸಿಟಿವ್ ಎನರ್ಜಿನ ಕೊಡ್ತವೆ ಮನುಷ್ಯನಿಗೆ. ಹಾಗೆ ಈ ರಂಗೋಲಿನೂ ಸಹ ನಾನು ನನ್ನ ಹಸ್ಬೆಂಡು ಇಬ್ಬರು ವರ್ಕ್ ಮಾಡೋದ್ರಿಂದ ನಾವು ಮನೆಗೆ ಬಂದಾಗ ಈ ಥರ ಏನೋ ಒಂಥರ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ ಫ್ರೆಂಡ್ಸ್, ನಮ್ಮ ಅಜ್ಜಿ ಇರೋದಕ್ಕೆ ಮತ್ತು ಈ ಥರ ನಂಗೆ ಮನೆ ಸಿಕ್ಕಿರೋದಕ್ಕೂ. ನೋಡಿ ಯಾವ ಥರ ಇದೆ. ನನಗಂತೂ ಸಿಟಿಲಿ ಇದ್ದೀನಿ ಅನ್ನೋ ಫೀಲೇ ಇಲ್ಲ ಫ್ರೆಂಡ್ಸ್. ಯಾಕೆಂದರೆ ಮನೆ ಸುತ್ತ ಗಿಡಗಳು ಜಾಸ್ತಿ ಇದೆ ಮತ್ತು ಈ ಥರ ಅಂಗಳ ಇದೆ. ನೋಡಿ, ನಮ್ಮ ಅಜ್ಜಿ ಕೂತ್ಕೊಂಡು ಟೀ ಕುಡಿತಾ ಇದ್ದಾರೆ. ಕಾಫಿ ಮಾಡಿಕೊಟ್ಟೆ ಎಲ್ಲ ಆದಮೇಲೆ ಈ ಥರ ಜಾಗದಲ್ಲಿ ಕೂತ್ಕೊಂಡು ಒಂದು ಕಾಫಿನ ಎಂಜಾಯ್ ಮಾಡೋದು ಒಂದು ಒಳ್ಳೆ ಫೀಲ್ ಕೊಡುತ್ತೆ ಫ್ರೆಂಡ್ಸ್. ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗಷ್ಟೇ ಗೊತ್ತು. ಈ ಥರ ಇಲ್ಲೊಂದು ಚಿಕ್ಕ ಬುದ್ಧನ ವಿಗ್ರಹ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಡೆ ಈ ಕಡೆ ಫ್ಲವರ್ ಇದನ್ನ ಇಟ್ಕೊಂಡು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಮ್ಮ ಮನೆ ಬಾಲ್ಕನಿ ಏನೋ ಒಂಥರ ಪೀಸ್ಫುಲ್ ಅನಿಸುತ್ತೆ. ನಾವಿರೋದು ದೊಡ್ಡ ಮನೆ ಇಲ್ಲಾಂದ್ರೂ ಪರವಾಗಿಲ್ಲ, ಇರೋದ್ರಲ್ಲೇ ಖುಷಿಯಾಗಿರಬೇಕು ಫ್ರೆಂಡ್ಸ್. ಅದೇ ನಾನು ಬಯಸೋದು. ಹೋಪ್ಫುಲಿ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ ಈ ನಾನು ಬಾಲ್ಕನಿ ಮಾಡಿರೋ ವಿಡಿಯೋ. ಇರೋದ್ರಲ್ಲೇ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಾಡಿ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಫ್ರೆಂಡ್ಸ್. ಈ ಕಡೆಯಿಂದ ತೋರಿಸ್ತೀನಿ ನೋಡಿ ಯಾವ ಥರ ರಂಗೋಲಿ ಇದೆ ಅಂತ. ಎಳೆಗಳ ರಂಗೋಲಿ ಮತ್ತು ಚುಕ್ಕಿಗಳ ರಂಗೋಲಿ ಎರಡೂ ಥರ ರಂಗೋಲಿನ ಹಾಕಿದ್ದಾರೆ. ಮನಸ್ಸಿಗೆ ಎಷ್ಟು ಖುಷಿ ಮತ್ತು ಎಷ್ಟು ಒಂದು ಕಾಮ್ನೆಸ್, ಪೀಸ್ಫುಲ್ ಮೈಂಡ್ ಬರುತ್ತೆ ಇದು ನೋಡೋದ್ರಿಂದ. ಇದನ್ನು ನಾನು ಎಷ್ಟೋ ವರ್ಷಗಳಾಗಿತ್ತು ಹಳ್ಳಿಗಳಲ್ಲಿ ಮಾತ್ರ ಈ ಥರ ರಂಗೋಲಿನ ಹೊರಗಡೆ ಸಗಣಿ ಸಾರಿಸ್ಬಿಟ್ಟು ನೋಡ್ತಾ ಇದ್ದಿದ್ದು. ಹಾಗೆ ಈ ಫ್ಲವರ್ ಗಿಡಗಳು ಸಹ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಮನೆಗೆ ಅಂದರೆ ತುಂಬ ಲಕ್ಷಣವಾಗಿ ಅನಿಸುತ್ತೆ. ಮನೆಗೆ ಬಂದವರು ಸಹ ತುಂಬ ಖುಷಿ ಪಡಿಸ್ತಾರೆ ಫ್ರೆಂಡ್ಸ್. ನೋಡಿ, ನಮ್ಮ ಕೃಷ್ಣನ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅಲ್ಲಿರೋ ದೇವ್ರುಗಳಿಗೂ ಇಲ್ಲಿರೋ ಗಿಡಗಳಿಗೂ ಮತ್ತು ನಮ್ಮ ಮನೆ ಮುಂದೆ ಇರೋ ರಂಗೋಲಿಗೂ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ತಾಯಿದೆ ಫ್ರೆಂಡ್ಸ್. ನಮಗಂತೂ ತುಂಬ ಸಂತೋಷ ಆಗುತ್ತೆ. ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಕೂತ್ಕೊಂಡು ಇಲ್ಲಿರೋದೇ ಒಂದು ದೊಡ್ಡ ಸಂತೋಷ. ಈ ಥರ ದಾಸವಾಳದ ಗಿಡ, ಫ್ಲವರ್ ಗಿಡಗಳು, ಶೋ ಗಿಡಗಳು, ಹಾಗೆ ತುಳಸಿ ಗಿಡ, ದಾಸವಾಳದ ಗಿಡ ಚಿಕ್ಕದು ಇನ್ನೊಂದು, ಮತ್ತು ಡೈರೆ ಹೂವಿನ ಗಿಡ. ಈ ಡೈರೆ ಹೂವು ಬಿಡ್ತಾಯಿದೆ ಫ್ರೆಂಡ್ಸ್, 3 ಬಿಟ್ಟಿದೆ. ಡೈರೆ ಹೂವಿನ ಗಿಡನೂ ಹಾಕಿದ್ದೀನಿ. ಮತ್ತು ಕಣಗಲ ಗಿಡ. ಆಲ್ಮೋಸ್ಟ್ ಊರಲ್ಲಿ ಏನು ಯೂಸ್ ಮಾಡ್ತಾಯಿದ್ರಲ್ಲ ಆ ಥರ ಎಲ್ಲ ಗಿಡಗಳು ಹಾಕಿದ್ದೀನಿ. ರೋಸ್ ಗಿಡಗಳು ಹಾಕಿದ್ದೀನಿ ಫ್ರೆಂಡ್ಸ್, ರೋಸ್ ಸಹ ಬಿಟ್ಟಿದ್ದಾವೆ. ರೋಸ್ ಗಿಡನೂ ಹಾಕಿದ್ದೀನಿ. ನೋಡಿ ಎಷ್ಟು ಪಾಸಿಟಿವ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಚಿಕ್ಕದು ಬಟರ್ ರೋಸ್ ಗಿಡನೂ ಹಾಕಿದೆ, ಅದರಲ್ಲೂ 2 ರೋಸ್ ಬಿಟ್ಟಿದೆ ಫ್ರೆಂಡ್ಸ್. ಮತ್ತು ವಿಳ್ಯದೆಲೆ ಗಿಡ ನಮ್ಮ ಅಜ್ಜಿಗೋಸ್ಕರ ಹಾಕಿದ್ದೀನಿ. ನೋಡಬೇಕು ಫ್ರೆಂಡ್ಸ್ ಯಾವ ಥರ ಗ್ರೋತ್ ಆಗುತ್ತೆ ಅಂತ. ಚೆನ್ನಾಗಿದೆ. ಮತ್ತು ಸೇವಂತಿಗೆ ಗಿಡ ಇದೆ. ಮತ್ತು ಇದು ಬ್ರಾಹ್ಮಿ ಅಂತ ಕರೀತಾರೆ ಫ್ರೆಂಡ್ಸ್. ಇದು ಮಕ್ಕಳಿಗೆ ಡೈಲಿ ತಿನ್ಸಿದ್ರೆ ಒಳ್ಳೆಯದು. ಇದು ಅದಕ್ಕೆ ಹಾಕಿದ್ದೀನಿ. ಮತ್ತು ಇದು ಸುಗಂಧರಾಜ ಅಂತ ಫ್ರೆಂಡ್ಸ್. ಇದು ಊರ ಕಡೆ ಎಲ್ಲ ಬಿಡುತ್ತೆ. ಇದು ಔಷಧಿಯ ಗಿಡ ಅದು. ನೋಡಿ ಫ್ರೆಂಡ್ಸ್, ಇಷ್ಟು ಗಿಡಗಳನ್ನ ಇಟ್ಟು ಈ ಥರ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ. ಈ ರಂಗೋಲಿ, ಈ ಗಿಡಗಳು ಏನು ಚೆಂದ ಅನಿಸುತ್ತಲ್ವ ಫ್ರೆಂಡ್ಸ್. ಏನೇ ಹೇಳಿ ಫ್ರೆಂಡ್ಸ್, ನಮ್ಮ ಹಳ್ಳಿನೇ ಚೆಂದ, ನಮ್ಮ ಹಳ್ಳಿ ವಾತಾವರಣನೇ ಚೆಂದ. ದುಡ್ಡಿಲ್ಲದೆ ಇರ್ಬೋದು, ಎಷ್ಟು ನೆಮ್ಮದಿ ಇರುತ್ತೆ. ಈ ಥರ ಅದು ಫ್ರೀಯಾಗಿ ಸಿಗುವಂಥ ರಂಗೋಲಿ ಮತ್ತು ಫ್ರೀಯಾಗಿರುವಂಥ ಅಂಗಳ ಪ್ರತಿಯೊಂದು ವಿಶೇಷವಾದ ದಿನಗಳನ್ನ ಹಬ್ಬದ ಥರ ಅದು ಮಾರ್ಪಾಡು ಮಾಡುತ್ತೆ. ಈ ಕಲ್ ಮೇಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಹೊರಗಡೆ ಸಾರಿಸಿ ಬಿಡಿಸಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಸಂತೋಷ ಆಯಿತು ಇವತ್ತು. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ನಮ್ಮ ಅಜ್ಜಿ ಇಲ್ಲಿ ಬಿಡ್ತಾ ಇದ್ದಾರೆ ರಂಗೋಲಿನ.
ಇಲ್ಲಿ ಒಂದು ಚುಕ್ಕಿ ರಂಗೋಲಿನ ಬಿಡ್ತಾ ಇದ್ದಾರೆ. ಇಷ್ಟು ವಯಸ್ಸಾಗಿದೆ ಫ್ರೆಂಡ್ಸ್, 70-80 ವರ್ಷ. ಆದರೂ ಅವರು ಜೀವನದ ಮೇಲಿನ ಭರವಸೆನ ಕಳ್ಕೊಂಡಿಲ್ಲ, ಜೀವನದ ಮೇಲಿನ ಖುಷಿನ ಬಿಟ್ಟಿಲ್ಲ. ನಾವು ಏನೋ ಒಂದು ಕೆಲಸ ಅಥವಾ ಯಾವುದೋ ಒಂದು ಡ್ಯೂಟಿಗೆ ಹೋಗಿ ಬಂದರೆ ತುಂಬ ಬೇಜಾರು ಮಾಡ್ಕೋತೀನಿ ಫ್ರೆಂಡ್ಸ್. ಪ್ರತಿದಿನ ಕೆಲ್ಸಕ್ಕೆ ಹೋಗ್ಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಆದರೆ ಅವರು ಪ್ರತಿದಿನ ಹುಮ್ಮಸ್ಸಿಂದ ಇರ್ತಾರೆ. ಯಾಕೆ ಅಂತಂದರೆ ಅವ್ರು ಮಾಡೋ ಕೆಲಸದಲ್ಲಿ ಅವ್ರಿಗೆ ಖುಷಿ ಸಿಗ್ತಾ ಇರುತ್ತೆ. ಆದರೆ ನಾವು ಮಾಡೋ ಕೆಲಸದಿಂದ ನಮಗೆ ದೇವರಾಣೆ ಖುಷಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ, ಅವರು ಪ್ರತಿಯೊಂದು ಕೆಲಸನೂ ಅತ್ಯಂತ ಶ್ರದ್ಧೆ ಮತ್ತು ಖುಷಿಯಿಂದ ಮಾಡ್ತಾರೆ. ಏನೋ ನಾವು ಒಂದು ವಾರ ಮಾಡೋಕ್ಕೆ ಬೇಜಾರು ಮಾಡ್ಕೊತೀವಿ, ಒಂದು ಪೂಜೆ ಮಾಡೋಕ್ಕೆ ಬೇಜಾರು ಮಾಡ್ಕೊತೀವಿ. ಆದರೆ ಅದು ಅವರು ತುಂಬ ಭಕ್ತಿಯಿಂದ, ತುಂಬ ನಿಷ್ಠೆಯಿಂದ ಮಾಡ್ತಾರೆ ಪ್ರತಿಯೊಂದು ಕೆಲಸದಲ್ಲೂ. ಅದಕ್ಕೆ ಫ್ರೆಂಡ್ಸ್ ಅವರು ಅಷ್ಟು ಹೆಲ್ದಿಯಾಗಿದ್ದು ಮತ್ತು ಎಷ್ಟು ಖುಷಿಯಾಗಿದ್ದು, ಮಾನಸಿಕವಾಗಿದ್ದು. ಮೊದಲೆಲ್ಲ ಡಿಪ್ರೆಷನ್ ಅಂದರೆ ಏನಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಅವರೊಂದು ಬಟ್ಟೆ ತೊಳೆಯೋದ್ರ ಮುಖಾಂತರನೋ, ಒಂದು ರಂಗೋಲಿ ಬಿಡಿಸೋದ್ರ ಮುಖಾಂತರನೋ, ಒಂದೇನೋ ಮನೆ ಕ್ಲೀನ್ ಮಾಡೋದ್ರ ಮುಖಾಂತರನೋ, ಒಂದೇನೋ ದೇವ್ರಿಗೆ ಪೂಜೆ ಮಾಡೋದ್ರ ಮುಖಾಂತರನೋ ತಮ್ಮ ಸ್ಟ್ರೆಸ್ನ ಹೊರಗಡೆ ಹಾಕ್ತಾಯಿದ್ರು. ಆದರೆ ಈಗಿನ ಕಾಲದಲ್ಲಿ ಅವ್ಯಾವೂ ಇಲ್ಲ. ಮೊದಲು ಹಿರಿಯರು ಮಾಡ್ತಿದ್ದಂಥ ಯಾವ ಕೆಲಸನೂ ನಾವು ಮಾಡ್ತಾಯಿಲ್ಲ. ಆದ್ದರಿಂದ ನಾವು ಮಾಡೋ ಕೆಲಸಗಳೇ ಬೇರೆ ಥರ. ಯಾವಾಗಲೂ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು, ಇಲ್ಲ ಯಾವ್ದಾರೋ ಮೂವಿ ನೋಡೋದು, ಇಲ್ಲ ಯಾರ ಜೊತೆನಾದ್ರು ಮಾತಾಡೋದು. ಅದರಿಂದ ಸ್ವಲ್ಪ ಸ್ಟ್ರೆಸ್ಸು ಜಾಸ್ತಿ. ಅದರಿಂದ ಖುಷಿ ಆ ಕ್ಷಣಕ್ಕೆ ಸಿಗುತ್ತಷ್ಟೇ. ಆದರೆ ಮಾನಸಿಕವಾಗಿ ನೆಮ್ಮದಿಯಾಗಿರೋಕ್ಕೆ ಏನು ಬೇಕು, ಖಂಡಿತ ಅದು ಸಿಗಲ್ಲ. ನೋಡಿ, ಅದೊಂದು ಈ ಥರ ಒಂದು ರಂಗೋಲಿ ಹಾಕಿದಾಗ ಲಾಸ್ಟಿಗೆ ಸಿಗುತ್ತಲ್ಲ ನಮಗೆ ಖುಷಿ, ಅದನ್ನು ಯಾರಿಂದನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಕ್ಷಣಕ್ಕೆ ಅದು ಇರೋವರೆಗೂ ನಾವು ಖುಷಿ ಪಡ್ತೀವಿ ನಮ್ಮ ಕಣ್ಮುಂದೆ ರಂಗೋಲಿ. ಆದರೆ ನೀವು ನೋಡೋ 5 ಸೆಕೆಂಡ್ 10 ಸೆಕೆಂಡ್ ವೀಡಿಯೋ ಆ ಕ್ಷಣಕ್ಕಷ್ಟೇ ಖುಷಿ ಕೊಟ್ಟು ಅದು ಪಾಸ್ ಆಗ್ತಿದ್ದಂಕಲ್ಲೇ ನೀವು ಯಾವ ನೋಡಿದ್ವಿ ಅನ್ನೋದೇ ಮರ್ತೋಗಿರುತ್ತೆ. ಆದ್ದರಿಂದ ಹಿರಿಯರಿಗೂ ನಮಗೂ ಇರೋ ವ್ಯತ್ಯಾಸ ಇಷ್ಟೇ ಫ್ರೆಂಡ್ಸ್. ಅವರು ಖುಷಿನ ಉಳಿಸ್ಕೊಳ್ತಾ ಇದ್ರು ನಾವು ಮಾಡೋ ಕೆಲಸ ಮುಖಾಂತರ. ಆದರೆ ನಾವು ಆ ಕ್ಷಣಕ್ಕೆ ಖುಷಿ ಪಟ್ಬಿಟ್ಟು ಆ ಟೈಮ್ನ ವೇಸ್ಟ್ ಮಾಡಿಬಿಟ್ಟು ಮುಂದಿನ ಕೆಲಸ ಏನು ಎತ್ತ ಅಂತ ಯೋಚನೆ ಮಾಡಿದೆ. ಬರೀ ಯಾವಾಗಲೂ ಫೋನ್ ಇಟ್ಕೊಂಡು ಕೂತ್ಕೊಳ್ದಿರ್ತೀವಿ, ಸ್ಟ್ರೆಸ್ಸಲ್ಲಿರ್ತೀವಿ, ಯಾರ ಜೊತೆಗೂ ಮಾತಾಡಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ನಮಗೆ ಖುಷಿ ಕೊಡುವಂಥ ಯಾವುದಾದ್ರು ಒಂದೆರಡು ಕೆಲಸಗಳ್ನ ಆವಾಗ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನನಗಂತೂ ತುಂಬ ಸಂತೋಷ ಆಯಿತು. ನಮ್ಮ ಅಜ್ಜಿ ಈ ಥರ ಬಿಡಿಸಿದ್ದು ನೋಡಿ. ನಾನು ಡ್ಯೂಟಿಯಿಂದ ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟು ಈ ಥರ ಒಳಗಡೆ ಬಿಡಿಸ್ಬಿಟ್ರು. ಅಜ್ಜಿ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ. ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಫ್ರೆಂಡ್ಸ್ ನಮ್ಮ ಅಜ್ಜಿನ ಪಡೆಯೋಕ್ಕೆ. ಅವರಿಂದ ನನಗೆ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಸಹಾಯದ ಜೊತೆಗೆ ಎಲ್ಲ ರೀತಿಯ ಸಹಾಯನೂ ಸಹ ಮಾಡ್ತಾರೆ. ಅವ್ರಿಗೇನು ಕೊಟ್ಟರು ಸಹ ಕಡಿಮೆನೇ. ಕೆಲವರು ಹಿರಿಯರನ್ನ ಕೆಲವ್ರ ಮನೇಲಿ ಚೆನ್ನಾಗಿ ನೋಡ್ಕೊಳಲ್ಲ ಫ್ರೆಂಡ್ಸ್. ಆದರೆ ಅವರು ಇಲ್ದಾಗ ಮಾತ್ರ ಅವ್ರ ಬೆಲೆ ನಮಗೆ ಗೊತ್ತಾಗುತ್ತೆ. ದಯವಿಟ್ಟು ನಿಮ್ಮ ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಪ್ರೀತಿಯಿಂದ ನೋಡ್ಕೊಳ್ಳಿ. ಅವ್ರು ಯಾವತ್ತೂ ಯಾರಿಗೂ ಭಾರವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವರು ಹಿರಿಯ ಜೀವಗಳು ದುಡ್ದು ತಿಂದವರು. ಅವರು ಯಾವತ್ತೂ ಕೂತ್ಕೊಂಡು ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಬದುಕ್ತಾರಲ್ಲ. ಅವ್ರು ಯಾವ್ದಾದ್ರು ಒಂದು ಕೆಲಸ ಮಾಡ್ತಾರೆ ಹೊರತು ಸುಮ್ಮನೆ ಕೂತು ನಿಂತು ಟೈಮ್ ವೇಸ್ಟ್ ಮಾಡಲ್ಲ. ಹಂಗೆ ಮಾಡೋದು ಅವ್ರಿಗೆ ಗೊತ್ತೂ ಇಲ್ಲ. ಯಾಕೆಂದರೆ ಆ ಥರ ಬದುಕ್ದವ್ರು ಅವರು. ನಿಮ್ಮ ಮನೇಲಿ ಯಾರೇ ಹಿರಿಯರಿರಲಿ ಫ್ರೆಂಡ್ಸ್, ಅವ್ರಿಗೊಂದು ಗೌರವ, ಒಂದು ಪ್ರೀತಿನ ಕೊಡೋದನ್ನು ನೀವು ರೂಢಿ ಮಾಡ್ಕೊಳ್ಳಿ. ಅವರಿಂದನೂ ಸಹ ಅದಕ್ಕಿಂತ 4 ಪಟ್ಟು ಜಾಸ್ತಿ ಪ್ರೀತಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟೋ ವರ್ಷಗಳಿಂದ ನಮ್ಮ ಅಜ್ಜಿ ಈ ಥರ ನಮ್ಮ ಮನೆ ಮುಂದೆ ದೊಡ್ಡ ಅಂಗಳ ಇದೆ ಊರಲ್ಲಿ. ಇದು ಬೆಂಗಳೂರು ಮನೆ. ಆ ಅಂಗಳದಲ್ಲಿ ಈ ಥರ ಪ್ರತಿದಿನ ರಂಗೋಲಿ ಬಿಡಿಸಿದ್ರೆ ನೀವೇ ನೋಡಿ, ಯಾವ ಥರ ನೀವು ನೋಡೋದ್ರಲ್ಲೇ ಗೊತ್ತಾಗುತ್ತೆ ಯಾವ ಥರ ಅನಿಸುತ್ತೆ ನಿಮ್ಮ ಮನಸ್ಸಿಗೆ, ನಿಮ್ಮ ಮೈಂಡಿಗೆ ಅಂತ. ಇಷ್ಟೇ ಫ್ರೆಂಡ್ಸ್ ಲೈಫು. ಚಿಕ್ಕದ್ರಲ್ಲಿ ಖುಷಿ ಪಡೋದನ್ನು ನಮ್ಮ ಹಿರಿಯರಿಂದ ನೋಡಿ ಕಲಿಬೇಕು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.